आपकी हाँ मेरी हाँ नहीं नहीं पता चलिए कपड़े कपड़े पहना एक्चुअली कपड़े पहनिए अच्छी ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಯ್ಗೆ. ಸ್ನೇಹಿತರೆ, ಇತ್ತೀಚೆಗೆ ಕಾಲ ಕೆಟ್ಟೋಗ್ತಾ ಇದೆ. ಮದುವೆಯಾಗಿ ಸುಖವಾದಂಥ ಸಂಸಾರವನ್ನು ಮಾಡಬೇಕಾಗಿರುವಂಥ ವ್ಯಕ್ತಿಗಳು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಬೇರೊಬ್ಬರ ಜೊತೆಗೆ ಸಹವಾಸವನ್ನು ಮಾಡ್ತಾ ಇದ್ದಾರೆ. ಅನೈತಿಕ ಸಂಬಂಧವನ್ನು ಇಟ್ಕೊಳ್ತಾ ಇದ್ದಾರೆ. ಇದರಿಂದ ಸುಖವಾಗಿ ಸಂಸಾರವನ್ನು ಮಾಡಬೇಕಾಗಿರುವಂಥ ಕುಟುಂಬಗಳು ಇದೀಗ ಬೀದಿಗೆ ಬರ್ತಾ ಇದ್ದಾವೆ. ಡಿವೋರ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದ ಏನು ಲಾಭ ಅಂಥೇಳಿ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ನಮಗೆ ಕಟ್ಟ ಕಡೆಯದಾಗಿ ಅನಿಸುವಂಥದ್ದು ಒಂದೇ, ಇದರಿಂದ ಏನೂ ಕೂಡ ಲಾಭವಿಲ್ಲ. ಸಂಸಾರ ಹೊಡೆದೋಗ್ತಾವೆ, ಸಂಬಂಧದಲ್ಲಿ ಒಂದು ವೈಮನಸ್ಸುಗಳು ಬರ್ತಾವೆ, ಸುಖವಾದಂಥ ಜೀವನವನ್ನು ಮಾಡೋದಕ್ಕಾಗೋದಿಲ್ಲ. ಬದಲಿಗೆ ಕೇವಲ 5 ನಿಮಿಷದ ಸುಖಕ್ಕಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಂದಿನ ಸಮಾಜ ಹೆಚ್ಚಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಇಷ್ಟೊಂದು ವಿವರಣೆಯನ್ನು ನೀಡ್ತಾ ಇದ್ದೀನಿ ಅಂತಂದರೆ, ಇಂಥದ್ದೇ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ಆರಂಭದಲ್ಲೂ ಕೂಡ ನೀವು ದೃಶ್ಯವೊಂದನ್ನು ಗಮನಿಸಿದ್ರಿ. ಆ ದೃಶ್ಯವನ್ನು ಗಮನಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಷಣ ಅನಿಸ್ಬಿಟ್ಟಿರುತ್ತೆ, ಇದು ಯಾವುದೋ ಅನೈತಿಕ ಸಂಬಂಧದ ಚಟುವಟಿಕೆ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಯಾರೋ ವ್ಯಕ್ತಿಗಳು ಬಂದು ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರಬಹುದು ಅಂತೇಳಿ. ಬದಲಿಗೆ ಇದು ವಿಡಿಯೋ ಕೂಡ ಮಾಡಿರುವಂಥದ್ದು ಬೇರೆ ಯಾವುದೇ ಅಲ್ಲ. ಆ ಒಂದು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥ ಮಹಿಳೆ ಏನಿದ್ದಾಳೆ, ಆ ಮಹಿಳೆಯ ಗಂಡನೇ ಆ ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರ್ತಾನೆ. ಅಸಲಿಗೆ ಆಗಿದ್ದಾದ್ರೂ ಏನೋ, ಇವರ ನಡುವೆ ಯಾವ ರೀತಿಯಾದಂಥ ವೈಮನಸ್ಸು ಬಂದಿದೆ. ಸ್ನೇಹಿತರೆ, ಅಂದ ಹಾಗೆ ಏನಿದು ಪ್ರಕರಣ? ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾದ್ರೂ ಹೇಗೆ ಗಂಡ ಇದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ಯಾವ ರೀತಿಯಾಗಿ ವಂಚನೆ ಹಾಕೊಂಡು ಕೂತ್ಕೊಂಡಿದ್ದ. ಜೊತೆಗೆ ಇಲ್ಲಿ ಯಾರಿಗೆ ಅನ್ಯಾಯವಾಗಿದೆ, ಯಾರು ಈ ಒಂದು ಮೋಸವನ್ನ ಮಾಡಿದ್ದಾರೆ, ಇಂತಹ ಪ್ರಕರಣಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅನ್ನೋದರ ಕುರಿತಾಗಿ ಅಸಲಿ ಸತ್ಯಾಸತ್ಯತೆಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರಂಭದಲ್ಲಿ ಈ ಒಂದು ಪ್ರಕರಣಕ್ಕೆ ಅಥವಾ ಈ ಒಂದು ಘಟನೆಗೆ ಪ್ರಮುಖ ಪಾತ್ರಧಾರಿ ಆಗಿರುವಂಥ ವ್ಯಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸೋದಾದರೆ, ಈ ಇಡೀ ಡ್ರಾಮಾದ ಕೇಂದ್ರ ಬಿಂದು ಉತ್ತರ ಪ್ರದೇಶದ ಮಧ್ಯಾಂಚಲ ವಿದ್ಯುತ್ ವಿತರಣಾ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉದಯ್ ಪ್ರತಾಪ್ ಸಿಂಗ್ ಅಂತೇಳಿ. ವಿದ್ಯುತ್ ಇಲಾಖೆಯಲ್ಲಿ ಅತ್ಯಂತ ಜವಾಬ್ದಾರಿಯುತ ಹುದ್ದೆಯೊಂದರಲ್ಲಿ ಈ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದ್ದ. ಪ್ರಮುಖವಾಗಿ ಈ ವ್ಯಕ್ತಿ ಗೊಂಡಾ ಜಿಲ್ಲೆಯಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಇನ್ನು ಇವರ ಜೊತೆಗೆ ಹೋಟೆಲ್ ರೂಮ್ನಲ್ಲಿ ಪತ್ತೆಯಾದ ಮಹಿಳೆ ಈ ಹಿಂದೆ ಬಂದಾ ಜಿಲ್ಲೆಯ ಇವರದೇ ವಿದ್ಯುತ್ ಇಲಾಖೆ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು. ಅಂತಂದ್ರೆ ಇಬ್ಬರು ಕೂಡ ಈ ಹಿಂದೆ ಒಂದೇ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈತ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಈಕೆ ಕಂಪ್ಯೂಟರ್ ಆಪರೇಟರ್ ಕೂಡ ಹಾಗೆ ಕೆಲಸವನ್ನ ಮಾಡ್ತಾ ಇದ್ಲು. ಅಲ್ಲಿಗೆ ಇವರಿಬ್ಬರ ಆಫೀಸ್ ಕೆಲಸ ಆಗಲಿ ಅಥವಾ ಚರ್ಚೆ ಅಂತದ್ದಾಗಲಿ ಅದ್ಯಾವುದು ಕೂಡ ನಡೆಯಬಾರ್ದಾಗಿತ್ತು. ಈಕೆ ಬೇರೊಂದು ಆಫೀಸ್ಗೆ ಟ್ರಾನ್ಸ್ಫರ್ ಆಗಿರ್ತಾಳೆ. ಜೊತೆಗೆ ಈತನು ಕೂಡ ಬೇರೊಂದು ಆಫೀಸ್ಗೆ ಟ್ರಾನ್ಸ್ಫರ್ ಆಗಿ ಇಬ್ಬರು ಕೂಡ ಪರಸ್ಪರ ಬೇರೊಂದು ಆಫೀಸಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಸಲಿಗೆ ಇವರಿಬ್ಬರು ಕೂಡ ಒಂದೇ ಆಫೀಸ್ನಲ್ಲಿ ಕೆಲಸವನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಕೂಡ ಬೆಳೆದಿತ್ತು. ಆ ಫ್ರೆಂಡ್ಶಿಪ್ ಅನೈತಿಕ ಸಂಬಂಧದವರೆಗೂ ಕೂಡ ಬಂದು ತಲುಪಿತ್ತು. ಮಹಿಳೆ ಮತ್ತು ಆಕೆಯ ಪತಿಯ ಮದುವೆಯಾಗಿ ಕೇವಲ 3 ವರ್ಷಗಳು ಅಷ್ಟೇ ಕಳೆದು ಹೋಗಿದ್ವು. ಸುಂದರವಾಗಿಯೇ ಎಲ್ಲವೂ ಕೂಡ ಸಾಗ್ತಾ ಇದೆ ಅಂತ ಹೇಳಿ ಅಂದುಕೊಂಡಿದ್ದಂತಹ ಕುಟುಂಬ, ಆದರೆ ಇಂಥದ್ದೊಂದು ಬಿರುಗಾಳಿ ಬೀಸುತ್ತೆ ಅಂತ ಹೇಳಿ ಅಂದುಕೊಂಡಿರಲೇ ಇಲ್ಲ. ಇನ್ನು ಇವರು ಬಂದಾ ಜಿಲ್ಲೆಯ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ದಿನಗಳಲ್ಲಿಯೇ ಈ ಕಂಪ್ಯೂಟರ್ ಆಪರೇಟರ್ ಮಹಿಳೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉದಯ್ ಪ್ರತಾಪ್ ನಡುವೆ ನಿಕಟ ಒಡನಾಟ ಇತ್ತು. ಹೆಂಡತಿ ಅತಿಯಾದ ಫೋನ್ ಕರೆಗಳು, ಆಫೀಸ್ ಮುಗಿದ ಮೇಲೆಯೂ ಕೂಡ ಸಾಹೇಬರ ಜೊತೆಗೆ ಚಾಟ್ಗಳು ಗಂಡನಿಗೆ ಮೊದಲಿನಿಂದಲೂ ಕೂಡ ತೀವ್ರ ಅನುಮಾನವನ್ನು ಮೂಡಿಸಿದ್ವು. ಕೇವಲ 3 ವರ್ಷದ ದಾಂಪತ್ಯ ಜೀವನದಲ್ಲಿ ಇದೇ ವಿಚಾರವಾಗಿ ಹಲವು ಬಾರಿ ಗಂಡ ಹೆಂಡತಿ ನಡುವೆ ಜಗಳ ಕೂಡ ನಡೀತಾ ಇತ್ತು. ಆದರೆ ಪ್ರತಿ ಬಾರಿಯೂ ಮಹಿಳೆ ಇದು ಕೇವಲ ಕಚೇರಿ ಕೆಲಸ ಅಂತ ಹೇಳಿ ಈ ಎಲ್ಲಾ ವಿಚಾರವನ್ನು ಕೂಡ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ಲು. ಆದರೆ ಎಷ್ಟು ದಿನ ಅಂತ ಹೇಳಿ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯೋದಕ್ಕೆ ಸಾಧ್ಯ? ಈ ಹೆಂಡತಿ ಆಗಿರುವಂತವಳು ಎಷ್ಟು ದಿನ ಹೀಗೆ ಮಾಡ್ತಾಳೆ ಮಾಡಲಿ, ಈಕೆಯನ್ನ ಒಂದಲ್ಲ ಒಂದು ದಿನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನುವಂತ ಪ್ಲಾನ್ ಅನ್ನ ಗಂಡ ಕೂಡ ಮಾಡ್ಕೊಂಡಿದ್ದ. ಅಂದ ಹಾಗೆ ತನ್ನ ಪ್ಲಾನ್ ಹತ್ತಿರವಾಗ್ತಾ ಇದೆ ಅಂತ ಹೇಳಿ ಆತನಿಗೆ ಸ್ಪಷ್ಟವಾಗಿ ಗೊತ್ತಾಗಿರುವಂತಹದ್ದು ಆಗಸ್ಟ್ 11, 2026 ಅಂತಂದ್ರೆ ನಿನ್ನೆಯ ದಿನ ಆತನಿಗೆ ಸ್ಪಷ್ಟವಾಗಿ ಗೊತ್ತಾಗಿಬಿಡುತ್ತೆ. ಅಲ್ಲಿ ಈ ಒಂದು ಡ್ರಾಮಾ ಕೂಡ ಹೆಂಡತಿ ಮಾಡೋದಕ್ಕೆ ಪ್ರಾರಂಭಿಸಿರುತ್ತಾಳೆ. ಆ ಸಂದರ್ಭದಲ್ಲಿ
ಪಕ್ಕಾ ಪ್ಲಾನ್ ಕೂಡ ಈಕೆ ಮಾಡ್ಕೊಂಡಿದ್ದಾಳೆ ಅನ್ನುವಂಥ ಕ್ಲಾರಿಟಿಯು ಕೂಡ ಗಂಡನಿಗೆ ಸಿಕ್ಕಿಬಿಡುತ್ತೆ. ಆ ಸಂದರ್ಭದಲ್ಲಿ ಏನು ನಡೀತು, ಆಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿ ಹೋಗಿದ್ಲು, ಜೊತೆಗೆ ಈತ ಯಾವ ರೀತಿಯಾಗಿ ಫಾಲೋವನ್ನು ಮಾಡ್ಕೊಂಡು ಬಂದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ಆಗಸ್ಟ್ 11, 2026 ಅಂದು ಬೆಳಿಗ್ಗೆ ಆ ಮಹಿಳೆ ಮನೆಯಲ್ಲಿ ತನ್ನ ಪತಿಗೆ ನನಗೆ ಕಚೇರಿಯಿಂದ ಅರ್ಜೆಂಟ್ ಕರೆ ಬಂದಿದೆ, ಸಾಹೇಬರ ಜೊತೆಗೆ ಆಫೀಸ್ ಕೆಲಸದ ನಿಮಿತ್ತ ಫೀಲ್ಡ್ಗೆ ಹೋಗಬೇಕಾಗಿದೆ, ಹಾಗಾಗಿ ಲಕ್ನೋಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಗಂಡನ ಮುಂದೆ ಹೇಳ್ತಾಳೆ. ಆಗ ಗಂಡನಿಗೆ ಖಾತರಿಯೂ ಕೂಡ ಆಗುತ್ತೆ, ಈಕೆ ಬೇರೆ ಎಲ್ಲೂ ಹೋಗ್ತಾ ಇದ್ದಾಳೆ ಅಂತೇಳಿ. ಆಕೆ ಆ ಗಂಡನ ಮುಂದೆ ನಾನು ಆಫೀಸ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಇನ್ನು ಈ ಇಂಜಿನಿಯರ್ ಉದಯ್ ಪ್ರತಾಪ್ ಸಿಂಗ್ ಆಕೆಯನ್ನ ಬಂದಾದಿಂದ ಲಕ್ನೋಗೆ ಬರುವಂತೆ ರಹಸ್ಯವಾಗಿ ತಿಳಿಸಿರ್ತಾನೆ. ಆದರೆ ಪತ್ನಿಯ ಮಾತುಗಳು ಪತಿಗೆ ನಂಬಲು ಸಾಧ್ಯವಾಗಿರಲಿಲ್ಲ. ದಿನನಿತ್ಯದ ಅನುಮಾನ ಇಂದು ನಿಜವಾಗಬಹುದು ಅಂತ ಹೇಳಿ ನಿರ್ಧರಿಸಿದಂತಹ ಪತಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾನೆ. ಪತ್ನಿ ಮನೆಯಿಂದ ಹೊರಟ ತಕ್ಷಣ ಪತಿಯು ತನ್ನ ಸ್ಕೂಟರ್ ಸ್ಟಾರ್ಟ್ ಮಾಡಿ ಆಕೆಯನ್ನ ದೂರದಿಂದಲೇ ರಹಸ್ಯವಾಗಿ ಬೆನ್ನಟ್ಟಲು ಶುರು ಮಾಡ್ತಾನೆ. ಬಂದಾದಿಂದ ಲಕ್ನೋದವರೆಗಿನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಹೆಂಡತಿಯ ರಹಸ್ಯವನ್ನು ಬಯಲು ಮಾಡಬೇಕೆಂದು ಹಠಕ್ಕೆ ಬಿದ್ದಂತಹ ಪತಿ 16 ಕಿಲೋಮೀಟರ್ ದೂರವನ್ನ ತನ್ನ ಸ್ಕೂಟರ್ನಲ್ಲೇ ಆಕೆಯನ್ನ ಹಿಂಬಾಲಿಸಿಕೊಂಡು ಈತ ಬರ್ತಾ ಇದ್ದ. ಕೊನೆಗೆ ಆಕೆ ಲಕ್ನೋದ ಗೋಮತಿ ನಗರವನ್ನ ತಲುಪ್ತಾಳೆ. ಅಲ್ಲಿರುವ ಪ್ರಸಿದ್ಧ ಕಾಂಟಿನೆಂಟ್ ಹೋಟೆಲ್ ಮುಂಭಾಗ ಇಂಜಿನಿಯರ್ ಉದಯ್ ಪ್ರತಾಪ್ ಸಿಂಗ್ ಅವರ ಕಾರು ನಿಂತಿರುವುದನ್ನ ಮತ್ತು ಪತ್ನಿ ನೇರವಾಗಿ ಹೋಟೆಲ್ ಒಳಗೆ ಹೋಗಿರುವುದನ್ನ ಪತಿ ಕಣ್ಣಾರೆ ಕಾಣ್ತಾನೆ. ರಿಸೆಪ್ಷನ್ ನಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಅವರಿಬ್ಬರು ರೂಮ್ ನಂಬರ್ 203 ಒಳಗಡೆ ಇದ್ದಾರೆ ಎನ್ನುವಂಥದ್ದು ಈತನಿಗೆ ಖಾತರಿ ಕೂಡ ಆಗುತ್ತೆ. ಇಬ್ಬರು ರೂಮ್ ನಂಬರ್ 203 ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ತಿದ್ದಂತೆ ಪತಿ ಯಾವುದೇ ಗಡಿಬಿಡಿಯನ್ನ ಮಾಡೋದಿಲ್ಲ. ಆತ ನೇರವಾಗಿ ಹೋಟೆಲ್ನ ಹೊರಗಿನಿಂದಲೇ ಸ್ಥಳೀಯ ಗೋಮತಿ ನಗರ ಪೊಲೀಸ್ ಠಾಣೆಗೆ ಫೋನ್ ಕೂಡ ಮಾಡ್ತಾನೆ. ಮಾಹಿತಿಯನ್ನು ಕೂಡ ಪೊಲೀಸರಿಗೆ ನೀಡ್ತಾನೆ. ಸರ್, ನನ್ನ ಹೆಂಡತಿ ಇನ್ನೊಬ್ಬ ಅಧಿಕಾರಿಯ ಜೊತೆ ಹೋಟೆಲ್ ರೂಮ್ನಲ್ಲಿ ಇದ್ದಾಳೆ, ದಯವಿಟ್ಟು ಬನ್ನಿ ಎಂದು ಮನವಿ ಕೂಡ ಮಾಡಿಕೊಳ್ತಾನೆ. ಮಾಹಿತಿ ಸಿಗುತ್ತಿದ್ದಂತೆ ಗೋಮತಿ ನಗರ ಪೊಲೀಸ್ ತಂಡ ಸ್ಥಳಕ್ಕೆ ಧಾವಿಸುತ್ತೆ. ಪೊಲೀಸರ ಸಮ್ಮುಖದಲ್ಲಿ ರೂಮ್ ನಂಬರ್ 203 ಬಾಗಿಲನ್ನು ಬಡಿದಂತ ಸಂದರ್ಭದಲ್ಲಿ ಬಾಗಿಲು ತೆರೆದ ತಕ್ಷಣ ಗಂಡನಿಗೆ ಎದುರಾಗಿದ್ದು ಅದೇ ಕಟ್ಟು ಸತ್ಯ. ಪತ್ನಿ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಬ್ಬರು ಕೂಡ ಯಾವುದೇ ಕಚೇರಿ ಕೆಲಸವಿಲ್ಲದೆ ಒಟ್ಟಿಗೆ ಇರುವುದನ್ನ ಪತಿ ರೆಡ್ ಹ್ಯಾಂಡ್ ಆಗಿ ಹಿಡಿತಾನೆ. ಅಲ್ಲಿ ತೀವ್ರ ಹಂಗಾಮ ಶುರುವಾಗುತ್ತದೆ. ಗಂಡ ಆಕ್ರೋಶದಿಂದ ಕಿರುಚಾಡಲು ತೊಡಗಿಕೊಳ್ತಾನೆ. ಇನ್ನು ಸಹಜವಾಗಿ ಯಾವುದೇ ಗಂಡಸಿಗಾಗಲಿ ತನ್ನ ಹೆಂಡತಿ ಬೇರೊಬ್ಬನ ಜೊತೆಗೆ ಇದ್ದಾಳೆ ಅಂತ ಹೇಳಿ ಏನಾದರೂ ಅಂದುಕೊಂಡ್ರೆ ಅದೇ ಸಾಕಷ್ಟು ನೋವನ್ನ ತಂದು ಕೊಡುತ್ತೆ. ಅಂತದ್ರಲ್ಲಿ ರೆಡ್ ಹ್ಯಾಂಡ್ ಆಗಿ ಒಂದು ರೂಮಿನಲ್ಲಿ ತನ್ನ ಹೆಂಡತಿ ಪರ ಪುರುಷನ ಜೊತೆಗೆ ಇರುವುದನ್ನ ಕಂಡಂತ ಗಂಡನಿಗೆ ಅದೇಗ ಆಗಿರಬೇಡ, ಒಂದು ಕ್ಷಣ ಆತನಿಗೂ ಕೂಡ ರೋಷ ಆಕ್ರೋಶ ಎಲ್ಲವೂ ಕೂಡ ಉಕ್ಕಿ ಬರುತ್ತೆ. ಆ ಸಂದರ್ಭದಲ್ಲಿ ಆತ ಇದಾ ನಿನ್ನ ಫೀಲ್ಡ್ ಇನ್ಸ್ಪೆಕ್ಷನ್, ಇದಕ್ಕ ನೀನು ಆಫೀಸ್ ಕೆಲಸ ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದು ಅನ್ನುವ ರೀತಿಯಲ್ಲಿ ಆಕೆಗೆ ಬೈಯೋದಕ್ಕೆ, ಆಕೆಯನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ. ಹೋಟೆಲ್ ಕೊಠಡಿ ಒಳಗಡೆ ನಡೆದ ಈ ಡ್ರಾಮಾವನ್ನ ಅಲ್ಲಿದ್ದವರು ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಳ್ತಾರೆ. ಈ ವಿಡಿಯೋ ಸದ್ಯ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿದೆ. ಪೊಲೀಸರು ಮತ್ತು ಪತಿ ಇಬ್ಬರು ಕೂಡ ಸ್ಥಳದಲ್ಲೇ ಇಂಜಿನಿಯರ್ ಉದಯ್ ಪ್ರತಾಪ್ ಸಿಂಗ್ ನನ್ನ ತೀವ್ರವಾಗಿ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಈ ವೇಳೆ ಆತ ನೀಡಿದ ಸಮರ್ಥನೆ ನಿಜಕ್ಕೂ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇದನ್ನ ಸತ್ಯ ಅಂತ ಹೇಳಿ ಯಾವುದೇ ಭಾಗದಲ್ಲೂ ಕೂಡ ನಿಮಗೆ ಅನಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಕೇಳಿದಂತ ಎಲ್ರಿಗೂ ಕೂಡ ಒಂದು ಕ್ಷಣ ಆಶ್ಚರ್ಯವೂ ಕೂಡ ಆಗಿಬಿಡುತ್ತೆ. ಇಂಜಿನಿಯರ್ ಸಾಹೇಬರು ಹೇಳಿದ್ದೇನು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಗಮನಿಸೋದಾದ್ರೆ, ನನಗೆ ಲಕ್ನೋದಲ್ಲಿ ಒಂದು ಪ್ರಮುಖ ಅಧಿಕೃತ ಮೀಟಿಂಗ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ PPT ಪ್ರೆಸೆಂಟೇಷನ್ ಸಿದ್ಧಪಡಿಸಲು ಈಕೆಯನ್ನ ಹೋಟೆಲ್ಗೆ ಕರೆಸಿಕೊಂಡಿದ್ದೇನೆ. ಇದು ಕೇವಲ ಕಚೇರಿ ಕೆಲಸ, ನಾವಿಬ್ಬರು ಪ್ರೆಸೆಂಟೇಷನ್ ರೆಡಿ ಮಾಡ್ತಿದ್ದೀವಿ ಎಂದು ವಾದಿಸಲು ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಅಲ್ಲದೆ ವೈರಲ್ ಆಗಿರೋ ವಿಡಿಯೋ ಹಳೆಯದು ಅನ್ನುವಂತ ಮಾತನ್ನ ಆ ಸಂದರ್ಭದಲ್ಲಿ ಹೇಳೋದಕ್ಕೆ ಮುಂದಾಗ್ತಾನೆ. ಆದರೆ ಕಚೇರಿಯನ್ನ ಬಿಟ್ಟು ಐಷಾರಾಮಿ ಹೋಟೆಲ್ ರೂಮ್ನಲ್ಲಿ ಮಾಜಿ ಕಂಪ್ಯೂಟರ್ ಆಪರೇಟರ್ ಜೊತೆಗೆ ಪ್ರೆಸೆಂಟೇಷನ್ ಸಿದ್ಧಪಡಿಸುವ ಅಧಿಕಾರಿಯ ವಾದವನ್ನ ಪೊಲೀಸರಾಗಲಿ ಅಥವಾ ಇಲಾಖೆಯಾಗಲಿ ಒಪ್ಪಲು ಸಿದ್ಧವಿರಲಿಲ್ಲ. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿ ಇಲಾಖೆಗೆ ಮುಜುಗರ ಉಂಟು ಮಾಡಿದ ಬೆನ್ನಲ್ಲೇ ಮಧ್ಯಾಂಚಲ ವಿದ್ಯುತ್ ವಿತರಣಾ ನಿಗಮದ ಹಿರಿಯ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉದಯ್ ಪ್ರತಾಪ್ ಸಿಂಗ್ ವಿರುದ್ಧ ಉನ್ನತ ಮಟ್ಟದ ಆಂತರಿಕ ಇಲಾಖೆ ಶಿಸ್ತು ತನಿಖೆ ಆದೇಶಿಸಿದ್ದಾರೆ. ಜೊತೆಗೆ ಸರ್ಕಾರಿ ನೌಕರರ ಸೇವಾ ನಡವಳಿಕೆ ನಿಯಮಾವಳಿಗಳ ಸ್ಪಷ್ಟ ಉಲ್ಲಂಘನೆ ಇದರಲ್ಲಾಗಿದೆ ಎನ್ನುವಂಥದ್ದನ್ನ ಖಚಿತ ಕೂಡ ಪಡಿಸಿಕೊಂಡಿದ್ದಾರೆ. ಆದರೆ ಈ ಕತೆಗೆ ಸಿಕ್ಕ ಟ್ವಿಸ್ಟ್ ಏನು ಗೊತ್ತಾ? ಹೋಟೆಲ್ನಲ್ಲಿ ಇಷ್ಟೆಲ್ಲ ಡ್ರಾಮಾ ನಡೆಸಿ ಪೊಲೀಸರನ್ನ ಕರೆಸಿದ ಪತಿ ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ಇಂಜಿನಿಯರ್ ಮತ್ತು ಪತ್ನಿಯೊಂದಿಗೆ ಪರಸ್ಪರ ರಾಜಿ ಮಾಡಿಕೊಂಡಿದ್ದಾನೆ. ಗೋಮತಿ ನಗರ ಪೊಲೀಸ್ ಠಾಣೆಯಲ್ಲಿ ಸುದೀರ್ಘ ವಿಚಾರಣೆಯ ನಂತರ ಎರಡೂ ಕಡೆಯವರು ರಾಜಿ ಮಾಡಿಕೊಂಡಿದ್ದರಿಂದ ಯಾವುದೇ ಲಿಖಿತ ದೂರು ಕೂಡ ದಾಖಲಾಗಿಲ್ಲ. ಹೀಗಾಗಿ ಪೊಲೀಸರು ಯಾವುದೇ FIR ಕೂಡ ದಾಖಲಿಸಿಕೊಂಡಿಲ್ಲ. ಆದರೆ ಇಂಜಿನಿಯರ್
ಮೇಲಿನ ಇಲಾಖಾ ತನಿಖೆ ಮಾತ್ರ ಮುಂದುವರೆದಿದೆ. ಆಫೀಸ್ ಕೆಲಸದ ಹೆಸರಲ್ಲಿ ಹೋಟೆಲ್ ಕೊಠಡಿ ಸೇರಿದ ಹೆಂಡತಿ, 3 ವರ್ಷದ ಸಂಸಾರವನ್ನ ಬೀದಿಗೆ ತಂದ ಪತಿ ಮತ್ತು ಪ್ರೆಸೆಂಟೇಷನ್ ನೆಪದಲ್ಲಿ ಸಿಕ್ಕಿಬಿದ್ದ ಅಧಿಕಾರಿ. ಇಡೀ ಘಟನೆಯ ಬಗ್ಗೆ ದೇಶದಾದ್ಯಂತ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಘಟನೆಯಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಸ್ನೇಹಿತರೆ, ಮದುವೆ ಪೂರ್ವದಲ್ಲಿ ಅದು ಏನು ಬೇಕಾದ್ರೂ ನಡೆದು ಹೋಗಿರಬಹುದು. ಆದ್ರೆ ಮದುವೆಯ ನಂತರ ನಿಮ್ಮದೇ ಆದಂತ ಒಂದು ಪ್ರಪಂಚ ಸೃಷ್ಟಿಯಾಗುತ್ತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ತಮ್ಮದೇ ಆದಂತ ಒಂದು ಕುಟುಂಬ ಸೃಷ್ಟಿಯಾಗುತ್ತೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಅನ್ನುವಂತ ಒಂದು ಬಾಂಧವ್ಯ ಇರುತ್ತೆ. ಆದ್ರೆ ಚೌಕಟ್ಟಿನಲ್ಲಿ ಬದುಕನ್ನ ಕಟ್ಕೊಳ್ಬೇಕಾಗಿರುತ್ತೆ. ಆದರೆ ದೇಹ ಸುಖಕ್ಕಾಗಿಯೋ ಅಥವಾ ಇನ್ಯಾವುದೋ ಸಂಬಂಧಕ್ಕಾಗಿಯೋ ಬೇರೊಬ್ಬ ಪರಪುರುಷನ ಜೊತೆಗೆ ಅಥವಾ ಬೇರೊಂದು ಮಹಿಳೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು ನಿಜಕ್ಕೂ ಅದು ಕಾನೂನು ಬಾಹಿರ ಮತ್ತು ನಾಗರಿಕ ಸಮಾಜ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಅದನ್ನು ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಈ ದುರಂತದಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ವಿಚಾರ ಏನು ಅಂತಂದ್ರೆ, ನಿಮ್ಮದೇ ಆದಂಥ ಕುಟುಂಬ ಇದ್ದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಬಿಟ್ಟು ಬೇರೆ ಯಾವುದೋ ಚಪಲಕ್ಕಾಗಿಯೋ ಅಥವಾ ಇನ್ಯಾವುದೋ ಮೋಹಕ್ಕೆ ಸಿಲುಕಿ ನಿಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಇದೊಂದು ನಮ್ಮ ಮನವಿ ಅಂತ ಅಂದ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.